ಪಕ್ಷ ಯಾವುದೇ ಆಗಿರಲಿ ವಿದ್ಯಾರ್ಥಿಗಳ ಭವಿಷ್ಯ ತುಂಬಾ ಮುಖ್ಯ. ನೀಟ್ ಹೋರಾಟದ ಬಗ್ಗೆ ಬೆಂಗಳೂರಿನಲ್ಲಿ ನಟ ಸಾಧು ಕೋಕಿಲ ಹೀಗಂತ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಾಧು ಕೋಕಿಲ ಅವರು ಕೊಟ್ಟಿರತಕ್ಕಂಥ ಸ್ಟೇಟ್ಮೆಂಟ್ ಇದು. ಪಕ್ಷ ಯಾವುದೇ ಆಗಿರಲಿ ವಿದ್ಯಾರ್ಥಿಗಳ ಭವಿಷ್ಯ ತುಂಬಾ ಮುಖ್ಯ. ನೀಟ್ ಹೋರಾಟದ ಬಗ್ಗೆ ಬೆಂಗಳೂರಿನಲ್ಲಿ ನಟ ಸಾಧು ಕೋಕಿಲ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಘೋರವಾಗಿ ವಿದ್ಯಾರ್ಥಿಗಳನ್ನು ನಡೆಸ್ಕೊಳ್ತಾ ಇದ್ದಾರೆ. ಹೀಗಾಗಿ ಇದು ಸರಿಯಲ್ಲ ಅಂತ, ಇದು ಬಹಳ ಅನ್ಯಾಯ, ವಿದ್ಯಾರ್ಥಿಗಳ ಬೇಡಿಕೆ ಪೂರೈಸಬೇಕು ಅಂತ ಸಾಧು ಕೋಕಿಲ ಅವರು ಹೇಳಿದ್ದಾರೆ. ಪಕ್ಷ ಯಾವುದೇ ಆಗಿರಲಿ, ಆಡಳಿತ ಯಾರದೇ ಆಗಿರಲಿ, ವಿದ್ಯಾರ್ಥಿಗಳ ಭವಿಷ್ಯ ತುಂಬ ಇಂಪಾರ್ಟೆಂಟ್. ನಾನು ಕೂಡ ನೋಡಿದೆ, ನಿನ್ನೆ ಇಡೀ ರಾತ್ರಿ ನೋಡ್ತಾ ಇದ್ದೀನಿ. ಅಷ್ಟು ಘೋರವಾಗಿ ವಿದ್ಯಾರ್ಥಿಗಳನ್ನ ನಡೆಸ್ಕೊಳ್ಳೋದು. ಆ ದೊಣ್ಣೆಗೆ ಮೊಳೆ ಹೊಡೆದಿದ್ದಾರೆ, ಇಷ್ಟಿಷ್ಟುದ್ದ ಮೊಳೆ, ಅದರಲ್ಲೂ ಹೊಡಿತಾ ಇದ್ದಾರೆ. ಅಂದರೆ ನಮ್ಮ ದೇಶದ ಪ್ರಜೆಗಳು ಯಾವುದಕ್ಕೂ ಲೆಕ್ಕ ಇಲ್ವಾ? ವಿದ್ಯಾರ್ಥಿಗಳು ಲೆಕ್ಕಕ್ಕಿಲ್ವಾ? ಈ ಥರ ರಾಜ್ಯಕತೆ, ಈ ಥರ ಒಂದು ಏನಿದು ದೌರ್ಜನ್ಯ ನಡೆದರೆ ಹೇಗೆ? ಏನೇ ಪೊಲೀಸ್ನವರಾದರೂ ಕೂಡ ಏನೇ ಅವ್ರಿಗೂ ಕೂಡ ಒಂದು ಮನುಷ್ಯತ್ವ ಬೇಡ. ರೋಡಲ್ಲಿ ಕೂತಿದ್ದಾರೆ ದೊಣ್ಣೆಗಳು ಹಿಡ್ಕೊಂಡು, ಅವ್ರು ಯಾರು ಅಂತಲೇ ಗೊತ್ತಿಲ್ಲ. ಅವನು ಆನ್ಸರು ಮಾಡ್ತಾಯಿಲ್ಲ, ಅವನು ಅಂತಲೇ ಎದ್ದು ಹೊಡಿತಾನೆ. ಇವರು ಪೊಲೀಸ್ ಯಾರೀ ಗೂಂಡಾಗಳು? ಅದು ವಿದ್ಯಾರ್ಥಿಗಳ ಮೇಲೆ ಅವ್ರು ಅದರಲ್ಲೂ ಹೆಣ್ಮಕ್ಳು. ಅವ್ನು ಯಾರೋ 3 ಸ್ಟಾರ್ ಪೊಲೀಸ್ ಅಂತ ಇನ್ಸ್ಪೆಕ್ಟರ್ ಅಂತ, ಅವನು ಆ ಹೆಣ್ಮಗು ಹೋಗ್ತಾ ಇದ್ರೆ ಹಿಂದೆಯಿಂದ ಅದನ್ನು ನೋಡೋಕ್ಕಾಗಲ್ಲ. ಅದು ಪಬ್ಲಿಕ್ಕಲ್ಲಿ ಲಕ್ಷಾಂತರ ಟಿ ವಿಲಿ ನೋಡ್ತಾರೆ, ಅಲ್ಲಿ ಎದುರುಗಡೆ ಇದ್ದಾರೆ, ಅವರು ಮುಂದೆ ಆ ಮಗುಗೆ ಹಿಂದೆಯಿಂದ ಚುಸ್ತಾನೆ. ಏನಿದು? ಇದು ಭಾಳ ಅನ್ಯಾಯ. ಇದ್ರ ವಿರುದ್ಧ ಪಕ್ಷ ಬಿಟ್ಬಿಡೋಣ. ಪಕ್ಷ ಯಾವುದೇ ಆಗಲಿ, ಒಳ್ಳೆಯದು ಒಳ್ಳೆಯದೇ.